ಲೋಕಸಭಾ ಚುನಾವಣೆ ಫಲಿತಾಂಶದ ಬಗ್ಗೆ ಸಲ್ಲದ ಹೇಳಿಕೆ ಕೊಟ್ಟಿದ್ದ ಮಾರ್ಕ್ ಜುಕರ್ಬರ್ಗ್ ವಿರುದ್ಧ ಕೇಂದ್ರ ಸರ್ಕಾರ ಕ್ರಮಕ್ಕೆ ಮುಂದಾಗುತ್ತಲೇ ಇದು ಆಕಸ್ಮಿಕ ಹೇಳಿಕೆ ಕ್ಷಮಿಸಿ ಅಂತ ಕೇಳಿದೆ. 1961ರ ಚುನಾವಣಾ ನಿಯಮಗಳಿಗೆ ತಿದ್ದುಪಡಿಯನ್ನು ಪ್ರಶ್ನಿಸಿ ಕೇಂದ್ರ ಚುನಾವಣಾ ಆಯೋಗಕ್ಕೆ ಸುಪ್ರೀಂ ಕೋರ್ಟ್ ಈಗ ನೋಟಿಸ್ ಅನ್ನು ಜಾರಿಗೊಳಿಸಿದೆ. ವಾರಕ್ಕೆ 90 ಗಂಟೆ ಕೆಲಸ ಮಾಡಬೇಕು ಎಂಬ L&T ಚೇರ್ಮನ್ ಮಾತಿಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಹೆಲ್ಮೆಟ್ ಹಾಕದಿದ್ರೆ ಪೆಟ್ರೋಲ್ ಇಲ್ಲ ಅಂತ ಯುಪಿ ಸರ್ಕಾರ ಆದೇಶ ಹೊರಡಿಸಿತು. ಅಯ್ಯೋ, ಈಗ ಪೆಟ್ರೋಲ್ ಸಿಬ್ಬಂದಿಗಳೇ ತಲೆನೋವು ಆಗ್ಬಿಟ್ಟಿದೆ. ಇಲ್ಲೊಬ್ಬ ಯಾವನೋ ಟ್ರಾನ್ಸ್ಫಾರ್ಮರ್ ಹತ್ತಿಬಿಟ್ಟು ಬಂಕ್ಗೆ ಸರ್ವರ್ ಆಗ್ತದಂತ ವಿದ್ಯುತ್ತನ್ನೇ ಬಂದ್ ಮಾಡ್ಬಿಟ್ಟಿದ್ದಾನೆ. ಇವನ್ ಮನೆದು ಬಂದ್ ಮಾಡ್ಬಿಡುವ ಕರೆಂಟ್ ಆಗುತ್ತೆ. ಪಾರ್ಕಿಂಗ್ ಸ್ಥಳ ಹೊಂದಿಲ್ಲದವರಿಗೆ ಹೊಸ ಕಾರು ಮಾರಾಟ ಮಾಡಬೇಡಿ ಅಂತ ಮಹಾರಾಷ್ಟ್ರ ಸರ್ಕಾರ ಆದೇಶ ಹೊರಡಿಸಿದೆ. ಅತ್ತ ರಾಜಸ್ಥಾನದಲ್ಲಿ ಇನ್ನು ಮುಂದೆ ಶಿಕ್ಷಕರು ತರಗತಿಗೆ ಮೊಬೈಲ್ ತೆಗೆದುಕೊಂಡು ಹೋಗುವಂತಿಲ್ಲ, ಪೂಜೆ ನಮಾಜ್ ಹೆಸರಲ್ಲಿ ಶಾಲೆಯಿಂದ ಹೋಗುವಂತಿಲ್ಲ ಅಂತ ಸರ್ಕಾರ ಆದೇಶ ಮಾಡಿದೆ. ಕನಕಪುರ ಹುಣಸನಹಳ್ಳಿ ಮಾರ್ಗ್ನಲ್ಲಿ ಸಂಚರಿಸ್ತಾ ಇದ್ದಂತಹ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಕಂಡಕ್ಟರ್ ಇದ್ರೂ ಕೂಡ ವ್ಯಕ್ತಿಯೊಬ್ಬ ಟಿಕೆಟ್ ಅನ್ನ ವಿತರಿಸ್ತಾ ಇದ್ದ. ಈ ಬಗ್ಗೆ ಪಬ್ಲಿಕ್ ಟಿವಿ ವರದಿ ಮಾಡುತ್ತಲೇ ಕಂಡಕ್ಟರ್ನ ಸಸ್ಪೆಂಡ್ ಮಾಡಿದ್ದಾರೆ. ಖಾಸಗಿ ವ್ಯಕ್ತಿಯನ್ನ ಅವನ ವಿರುದ್ಧ ದೂರು ದಾಖಲಾಗಿದೆ. ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಖ್ಯಾತ ಹಿಂದೂಸ್ತಾನಿ ಗಾಯಕ ಪಂಡಿತ್ ಎಂ ವೆಂಕಟೇಶ್ ಕುಮಾರ್ ಚಾಲನೆ ಕೊಟ್ಟಿದ್ದಾರೆ. ಇತ್ತ ಉಡುಪಿ ಶ್ರೀಕೃಷ್ಣ ಮಠದಲ್ಲೂ ಅಷ್ಟಮಠಗಳ ರಥಬೀದಿಯಲ್ಲಿ ಬ್ರಹ್ಮ ರಥೋತ್ಸವ ನಡೆಯಿತು.